ಗೋಬಿ ಮಂಚೂರಿ ಕಲರ್ ಆಯಿತು. ಈಗ ಪನ್ನೀರ್ ಸರದಿ. ರಾಜ್ಯದಲ್ಲಿ ಕೃತಕ ಪನ್ನೀರ್ ಬ್ಯಾನ್ ಆಗ್ತಾ ಇದೆ. ಎಸ್, ಅನಲಾಗ್ ಪನ್ನೀರ್ ತಯಾರಿಕೆ ಮಾರಾಟ ನಿಷೇಧ ಮಾಡಲಾಗಿದೆ. ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆಯಿಂದ ಈ ಒಂದು ಆದೇಶ ಹೊರಬಿದ್ದಿದೆ. ಅನಲಾಗ್ ಪನ್ನೀರಿನಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಇದೇ ಛತ್ತೀಸ್ಗಢ, ಮಹಾರಾಷ್ಟ್ರ ಬಳಿಕ ಕರ್ನಾಟಕದಲ್ಲೂ ಕೂಡ ಬ್ಯಾನ್ ಆಗ್ತಾ ಇದೆ. ರಾಸಾಯನಿಕ ಬಳಸಿ ತಯಾರಿಸತಕ್ಕಂಥ ಕೃತಕ ಪನ್ನೀರ್ ಗೋಬಿ ಮಂಚೂರಿಗೆ ಕಲರ್ ಹಾಕಿದ ವಿಚಾರದ ನಂತರ ಈಗ ಮತ್ತೊಂದು ಆಹಾರ ಪದಾರ್ಥದ ಬಗ್ಗೆ ರಾಜ್ಯದಲ್ಲಿ ಚರ್ಚೆ ಶುರುವಾಗ್ತಾ ಇದೆ. ಅದು ಪನ್ನೀರ್. ನೀವು ಹೋಟೆಲ್ಗೆ ಹೋಗಿ ಪನ್ನೀರ್ ತಿಂತಾ ಇದ್ದೀರಾ, ಹಾಗಾದ್ರೆ ಹುಷಾರಾಗಿರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ರಾಜ್ಯದಲ್ಲಿ ಅನಧಿಕೃತವಾಗಿ ಮಾರಾಟ ಆಗ್ತಿರ್ತಕ್ಕಂಥ ಕೃತಕ ಅನಲಾಗ್ ಪನ್ನೀರ್ ವಿರುದ್ಧ ಸರ್ಕಾರ ಕ್ರಮಕ್ಕೆ ಮುಂದಾಗಿದೆ. ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆ ಅನಲಾಗ್ ಪನ್ನೀರ್ ಬಳಕೆ ಹಾಗೂ ಮಾರಾಟಕ್ಕೆ ನಿಷೇಧ ಹೇರಿದೆ. ಅಧಿಕೃತ ಆದೇಶದ ಪ್ರಕಾರ 1 ವರ್ಷದ ತನಕ ಅನಲಾಗ್ ಪನ್ನೀರನ್ನು ನಿಷೇಧ ಮಾಡಲಾಗಿದೆ. ಅಷ್ಟಕ್ಕೂ ಈ ಅನಲಾಗ್ ಪನ್ನೀರ್ ಅಂತ ಹೇಳಿದರೆ ಏನು? ನಾವು ಸಾಮಾನ್ಯವಾಗಿ ಪನ್ನೀರ್ ಅಂದರೆ ಹಾಲಿನಿಂದ ತಯಾರಿಸ್ತಾರೆ ಅಂತ ಅಂದ್ಕೊಳ್ತೀವಿ. ಆದರೆ ಅನಲಾಗ್ ಪನ್ನೀರ್ ಏನಿದೆ ಅದು ಅಸಲಿ ಹಾಲಿನಿಂದ ತಯಾರಾಗಿರತಕ್ಕಂಥ ಪನ್ನೀರ್ ಅಲ್ಲ. ಇದರಲ್ಲಿ ಹಾಲಿನ ಬದಲಿಗೆ ವೆಜಿಟೇಬಲ್ಸ್, ಫ್ಯಾಟ್, ಎಮಲ್ಸಿಫೈಯರ್ ಸೇರಿದಂತೆ ಬೇರೆ ಪದಾರ್ಥಗಳನ್ನು ಬಳಸಿ ಪನ್ನೀರ್ನಂತೆ ತಯಾರು ಮಾಡಲಾಗುತ್ತೆ. ಇದರಿಂದ ಅಸಲಿ ಪನ್ನೀರ್ಗಿಂತ ಇದರ ಬೆಲೆ ತುಂಬ ಕಡಿಮೆ ಇರುತ್ತೆ. ಇನ್ನು ಮತ್ತೊಂದು ಕಾರಣಕ್ಕೆ ಕೆಲವರು ಇದನ್ನು ಬಳಸ್ತಾರೆ. ಅಸಲಿ ಪನ್ನೀರ್ಗಿಂತ ಹೆಚ್ಚು ದಿನ ಇದನ್ನು ಸಂಗ್ರಹಿಸಿಟ್ಕೋಬಹುದು ಅಂತ. ಬೆಲೆಯೂ ಕಡಿಮೆ, ಸಂಗ್ರಹಿಸೋದು ಕೂಡ ಸುಲಭ. ಹೀಗಾಗಿ ಕಡಿಮೆ ಖರ್ಚಲ್ಲಿ ಗ್ರಾಹಕರಿಗೆ ಪನ್ನೀರ್ ಡಿಶ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಕೆಲವು ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಇದನ್ನು ಬಳಸಲಾಗ್ತಾ ಇದೆ ಅನ್ನೋಂಥ ಆರೋಪ ಕೇಳಬರ್ತಾ ಇದೆ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಎಸ್ ರಂಜನ್, ಈಗ ರಾಜ್ಯದಲ್ಲಿ ಎಲ್ಲೆಲ್ಲಿ ಅನಲಾಗ್ ಪನ್ನೀರ್ ಪತ್ತೆಯಾಗಿದೆ, ಅಷ್ಟಕ್ಕೂ ಈ ಅನಲಾಗ್ ಪನ್ನೀರ್ ಅಂತ ಹೇಳಿದರೆ ಏನು? ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ. ಪ್ರಮೋದ್ ಗೋಪಣ್ಣ, ಛತ್ತೀಸ್ಗಢ ಮತ್ತು ಮಹಾರಾಷ್ಟ್ರದ ಬಳಿಕ ಕರ್ನಾಟಕದಲ್ಲೂ ಕೂಡ ಕೃತಕ ಪನ್ನೀರನ್ನ ಬ್ಯಾನ್ ಮಾಡ್ತಿರುವಂತದ್ದು. ಅನಲಾಗ್ ಪನ್ನೀರ್ ಅಂತ ಹೇಳಿದ್ರೆ ಇದು ನೈಜವಾದಂತಹ ಪನ್ನೀರ್ ಅಲ್ಲ. ಇದನ್ನ ಕೃತಕವಾಗಿ ಸೃಷ್ಟಿ ಮಾಡಲಾಗಿರುತ್ತೆ. ಇದು ಅಸಲಿ ಹಾಲಿನಿಂದ ಪನ್ನೀರನ್ನ ಮಾಡಲಾಗುತ್ತೆ. ಆದ್ರೆ ಅನಲಾಗ್ ಪನ್ನೀರ್ ತಯಾರಿಕೆಯಲ್ಲಿ ವೆಜಿಟೇಬಲ್ಸ್ ಅಂದ್ರೆ ತರಕಾರಿಗಳ ಫ್ಯಾಟ್ ಮತ್ತು ಎಮಿಲಿಫೈಯರ್ಸ್ ಗಳನ್ನ ಬಳಕೆ ಮಾಡಿಕೊಂಡು ಈ ಒಂದು ಪನ್ನೀರನ್ನ ತಯಾರಿಕೆ ಮಾಡಲಾಗಿರುತ್ತೆ. ಈಗಾಗಲೇ ಈ ಒಂದು ಪನ್ನೀರ್ ಒರಿಜಿನಲ್ ಪನ್ನೀರ್ ಅಂದ್ರೆ ಹಾಲಿನಿಂದ ಮಾಡಿರುವಂತಹ ಪನ್ನೀರ್ಗಿಂತ ಈ ಒಂದು ಅನಲಾಗ್ ಪನ್ನೀರ್ ಏನಿದೆ ಇದು ದರದಲ್ಲಿ ಒಂದಿಷ್ಟು ಅಗ್ಗವಾಗಿರುತ್ತೆ. ಈ ನೆಲೆಯಲ್ಲಿ ಅಸಲಿ ಪನ್ನೀರ್ಗಿಂತ ಈ ಒಂದು ಅನಲಾಗ್ ಪನ್ನೀರಿಗೆ ಹೋಟೆಲ್ಗಳಲ್ಲಿ ಇರ್ಬೋದು ಅಥವಾ ರೆಸ್ಟೋರೆಂಟ್ಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಇದರಿಂದಾಗಿ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಅನಲಾಗ್ ಪನ್ನೀರ್ ವಿಚಾರವಾಗಿ ಒಂದು ವರದಿಯನ್ನ ತೆರೆಸ್ಕೊಂಡ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ದೀರ್ಘಕಾಲ ಸೇವಿಸಿದ್ರೆ ಕಿಡ್ನಿ ಮತ್ತು ಲಿವರ್ನ ಸಮಸ್ಯೆ ಉಂಟಾಗುತ್ತೆ ಅನ್ನುವಂತಹ ಒಂದು ವರದಿ ಬರುತ್ತೆ. ಜೊತೆಗೆ ಹಾನಿಕಾರಕ ಕೊಬ್ಬು ಇರೋದ್ರಿಂದಾಗಿ ಇದು ಹೃದಯದ ಸಮಸ್ಯೆ ಕೂಡ ಕಾರಣ ಆಗುತ್ತೆ. ಜೊತೆಗೆ ಅಸಲಿ ಪನ್ನೀರ್ಗಿಂತ ಈ ಒಂದು ಅನಲಾಗ್ ಪನ್ನೀರ್ನಲ್ಲಿ ಪೌಷ್ಟಿಕಾಂಶದ ಕೊರತೆ ಇದೆ. ಕ್ಯಾನ್ಸರ್ ನಂತಹ ಮಾರಕ ಕಾಯಿಲೆಗಳು ಕೂಡ ಇದರಿಂದ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಈ ಒಂದು ಪನ್ನೀರನ್ನ ಬ್ಯಾನ್ ಮಾಡೋಕೆ ಆರೋಗ್ಯ ಇಲಾಖೆಗೆ ವರದಿ ಕೊಡ್ತಾರೆ. ಅದರ ಅನ್ವಯ ಈಗಾಗಲೇ ಸುಮಾರು ಒಂದು ವರ್ಷಗಳ ಕಾಲ ಅನಲಾಗ್ ಪನ್ನೀರನ್ನ ಬ್ಯಾನ್ ಮಾಡಿ ಅಂದ್ರೆ ನಿಷೇಧ ಮಾಡಿ ರಾಜ್ಯ ಆರೋಗ್ಯ ಇಲಾಖೆ ಈಗಾಗಲೇ ಆದೇಶವನ್ನ ಹೊರಡಿಸಿರುವಂತದ್ದು. ಪ್ರಮೋದ್ ಗೋಪಣ್ಣ, ಥ್ಯಾಂಕ್ ಯು ನಿಮ್ಮಲ್ಲ ಮಾಹಿತಿಗಾಗಿ.